ಹೋರಾಟವಾಗಬಹುದು ಮತ್ತೆ ಬೇರೆ ರೀತಿಯಾದ ಪ್ರಕರಣಗಳಾಗಿದ್ರು ಕೂಡ ಏನೋ ಅವರ ಬೆಂಬಲಿಗರು ಮತ್ತೆ ಆಪ್ತರು ಎಲ್ಲರೂ ಕೂಡ ಮನೆಗೆ ಬಂದು ಸಾಂತ್ವನ ಅಂತ ಹೇಳುವಂತ ಕೆಲಸಗಳು ಕೂಡ ನಡೀತಾ ಇದೆ. ಆದರೆ ಈ ಒಂದು ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಈ ಹೀನ ಕೃತ್ಯ ಹಿಂದೆ ಯಾರಿಗೂ ಕೂಡ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಒಂದು ಕಲಿಯುಗದಲ್ಲಿ ನಾವು ಮಾಡಿದಂತ ಒಳ್ಳೆದು ನಮ್ಮನ್ನ ಕಾಪಾಡುತ್ತೆ, ಕೆಟ್ಟದು ಕಾಡುತ್ತೆ ಅನ್ನೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತಿನ ಶಿಕ್ಷೆ ಕೂಡ ಕಾರಣವಾಗುತ್ತೆ. ಆ ಒಂದು ಶಿಕ್ಷೆಯ ಪ್ರಮಾಣ ಇಡೀ ಅವರ ಕುಟುಂಬಕ್ಕೆ ಒಂದು ರೀತಿ ದಿಗ್ಭ್ರಮೆ ಉಂಟು ಮಾಡಿದೆ. ನಾನೀಗ ರೇವಣ್ಣ ಅವರ ಬಸವನಗುಡಿ ನಿವಾಸದ ಮುಂಭಾಗದಲ್ಲಿದೆ, ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಈ ರೀತಿಯಾದ ಪ್ರಕರಣಗಳು ಯಾವ್ದಾದ್ರು ಒಂದು ಮಹತ್ವದ ತೀರ್ಪುಗಳು ಬಂದರೆ, ರಾಜಕಾರಣಿಗಳಾಗಬಹುದು, ವಿವಿಐಪಿಗಳ ತೀರ್ಪುಗಳು ಬಂದ ಸಂದರ್ಭದಲ್ಲಿ ಅವರ ಪರವಾಗಿ ಒಂದಷ್ಟು ಜನ ಮನೆಗೆ ಬಂದು ಸಾಂತ್ವನ ಅಂತ ಹೇಳುವಂತ ಕೆಲಸಗಳು, ಬೇರೆ ಬೇರೆ ರೀತಿಯವರ ಒಂದಷ್ಟು ಪ್ರತಿಭಟನೆಗಳು, ಬೇರೆ ಬೇರೆ ರೀತಿಯಾದ ಒಂದಷ್ಟು ಚಟುವಟಿಕೆಗಳು ನಿವಾಸದ ಮುಂಭಾಗದಲ್ಲಿ ನಡೀತಾ ಇತ್ತು. ಆದರೆ ಇವತ್ತಿನ ಪ್ರಜ್ವಲ್ ರೇವಣ್ಣನವರಿಗೆ ಒಂದು ತೀರ್ಪು ಏನು ಬಂದಿದೆ, ಆ ಒಂದು ತೀರ್ಪು ಬಂದರೂ ಕೂಡ ಯಾವುದೇ ರೀತಿಯಾಗಿ ಯಾರು ಕೂಡ ಒಂದು ಇಲ್ಲಿ ಬಂದು ಸುಳಿತಾ ಇಲ್ಲ. ಅವರ ಮನೆಯವರ ಜೊತೆ ಮಾತಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಭವಾನಿ ರೇವಣ್ಣ ಅವರು ಕೂಡ ಇದೇ ನಿವಾಸದಲ್ಲಿ ಬೆಳಗಿಂದ ಇದ್ದಾರೆ, ಯಾವುದೇ ರೀತಿಯಾಗಿ ಮಂದೆ ಹೊರಗಡೆನೂ ಕೂಡ ಬಂದಿಲ್ಲ. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ನಿನ್ನೆ ಒಂದು ರೀತಿ ಅವರಿಗೆ ಇವತ್ತಿನ ಒಂದು ತೀರ್ಪು ಎಂದೆ ಗಾಯದ ಮೇಲೆ ಬರೆ ಇಳಿದಂತೆ. ನಿನ್ನೆ ಒಂದು ರೀತಿ ಸಾಕಷ್ಟು ನಿರ್ದೋಷಿಯಾಗಿ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ನಿನ್ನೆ ತೀರ್ಪು ದೋಷಿ ಅಂತ ಪ್ರಕಟವಾಯಿತು. ಆದರೆ ಇವತ್ತೊಂದು ಕನಿಷ್ಠ ಪ್ರಮಾಣದ ಒಂದು ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಂಥ, ನಿರೀಕ್ಷೆಯಲ್ಲಿದ್ದಂಥ ರೇವಣ್ಣ ಅವರ ಕುಟುಂಬಕ್ಕೆ ದೊಡ್ಡ ಆಘಾತವಾಗಿದೆ. ಈ ಒಂದು ಶಿಕ್ಷೆ ಪ್ರಕಟದಿಂದ ಸಾಕಷ್ಟು ಆಘಾತಕ್ಕೆ, ಖಿನ್ನತೆಗೂ ಕೂಡ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಸಾಕಷ್ಟು ನಿರೀಕ್ಷೆಯನ್ನ ರೇವಣ್ಣ ಅವರು ಇಟ್ಕೊಂಡಿದ್ರು. ಭವಾನಿ ರೇವಣ್ಣ, ಯಾಕೆಂದ್ರೆ ಅಚ್ಚುಮೆಚ್ಚಿನ ಪುತ್ರನಾಗಿ ಭವಾನಿ ರೇವಣ್ಣರಿಗಿದ್ದಂಥದ್ದು ಪ್ರಜ್ವಲ್ ರೇವಣ್ಣ. ಸಾಕಷ್ಟು ರಾಜಕೀಯ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ರು. ಅವೆಲ್ಲವೂ ಕೂಡ ಕಳೆದ ಘಟನೆ ಏನಾಯಿತು, ಘಟನೆಯಿಂದ ಸಾಕಷ್ಟು ಹುಸಿ ಆಯಿತು. ಅದರಲ್ಲೂ ಕೂಡ ಜೈಲಿಂದ ಹೊರಗಡೆ ಬರ್ತಾರೆ. ಈ ಒಂದು ಇದೇ ತಿಂಗಳಲ್ಲಿ ಅವರ ಒಂದು ಹುಟ್ಟುಹಬ್ಬ ಕೂಡ ಇತ್ತು. ಇದೇ ಒಂದು ಜಾಗದಲ್ಲಿ ಆ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಲೆಕ್ಕಾಚಾರಗಳನ್ನ ಕೂಡ ಹಾಕೊಂಡಿದ್ರು. ಆದರೆ ಬದಲಾದ ಒಂದು ಸನ್ನಿವೇಶ ಹಿಂದೆ ನಾವು ಮಾಡಿದಂತ ಕಲಿಯುಗದಲ್ಲಿ ಕರ್ಮಗಳು ನಮ್ಮನ್ನು ಕಾಡುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣರಿಗೆ ಶಿಕ್ಷೆ ಕೂಡ ದೊಡ್ಡ ಮಟ್ಟಿಗೆ ಆಗಿದೆ. ಆದರೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತೇಳಿ ಅವರ ಒಂದು ಆಪ್ತ ಮೂಲದಿಂದ ಮಾಹಿತಿ ಕೂಡ ಲಭ್ಯವಾಗಿದೆ. ಹೈಕೋರ್ಟ್ ಮುಖಾಂತರ ಮೊರೆ ಹೋಗಿ ಒಂದು ತೀರ್ಪಿನ ಬಗ್ಗೆ ನಾವು ಹೈಕೋರ್ಟ್ ಮುಖಾಂತರ ಹೈಕೋರ್ಟ್ಗೆ ಮೊರೆ ಹೋಗ್ತೀವಿ ಅನ್ನೋ ಒಂದು ವಿಚಾರವನ್ನು ಚರ್ಚೆ ಕೂಡ ಆಗ್ತಾ ಇದೆ. ನೀವಾಗಲೇ ಹೇಳ್ದಂಗೆ ಈ ರೀತಿಯ ಬೇರೆ ಬೇರೆ ಪ್ರಕರಣಗಳಲ್ಲಿ ಎಷ್ಟೇ ವರ್ಷ ಶಿಕ್ಷೆ ಆದರೂ ಕೂಡ, ಆದರೆ ಘಟನೆಗಳು ಬೇರೆ ಬೇರೆ ಆಗಿತ್ತು, ಹೋರಾಟಗಳಾಗಬಹುದಾಯಿತು, ಒಂದಷ್ಟು ಭ್ರಷ್ಟಾಚಾರದ ವಿಚಾರಗಳಲ್ಲ. ಆ ರೀತಿ ವಿಚಾರಗಳ ಸಂದರ್ಭದಲ್ಲಿ ನಾವೆಲ್ಲವೂ ಕೂಡ ನೋಡಿದ್ದೀವಿ. ಒಂದಷ್ಟು ಬೆಂಬಲಿಗರು ಬಂದು ಅವರ ಪರವಾಗಿ ಆಗ್ಬೋದು, ಮತ್ತೆ ಯಾರ್ಯಾರು ಈ ರೀತಿ ಅವರು ಷಡ್ಯಂತ್ರ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಅಂತ ಎಲ್ಲಾ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಬಸವನಗುಡಿ ನಿವಾಸ ಎಂದೇ ನೀರವ ಮೌನವಾಗಿದೆ. ಯಾರು ಕೂಡ ಈ ಒಂದು ವಿಚಾರವನ್ನು ಡಿಫೈನ್ ಮಾಡ್ಕೊಳ್ಳಲ್ಲ. ಇಲ್ಲಿವರೆಗೂ ಕೂಡ ಯಾರು ಕೂಡ ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಶಿಕ್ಷೆ ಒಂದು ಪ್ರಕಟವಾಯಿತು, ನಿನ್ನೆ ತೀರ್ಪು ಪ್ರಕಟವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರು ಕೂಡ ಅವರ ಬಂದು ಮಾತಾಡಿಸುವಂಥದ್ದು, ಸಂತೈಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ನಿನ್ನೆಯಿಂದಲೂ ಕೂಡ ಒಂದು ತೀರ್ಪು ಪ್ರಕಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ನಿರಂತರವಾಗಿ ದೇವರ ಮೊರೆ ಹೋಗಿದ್ರು. ನಾವೇನೇ ಕೆಟ್ಟ ಕೆಲಸ ಮಾಡಿದ್ರೆ ಮನುಷ್ಯರು ಬೇಕಾದ್ರೆ ಒಂದು ಪಕ್ಷದಲ್ಲಿ ಅದನ್ನ ಕ್ಷಮಿಸಬಹುದು, ದೇವರು ಮಾತ್ರ ನಮ್ಮನ್ನ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಯಾಕೆಂದ್ರೆ ಪ್ರಜ್ವಲ್ ವಿಚಾರದಲ್ಲಿ ಕಳೆದ 13-14 ತಿಂಗಳಿಂದ ನಿರಂತರವಾಗಿ ರೇವಣ್ಣ ಕುಟುಂಬ ಮಾಡಿಸಿದಂತ ಪೂಜೆಗಳಿಲ್ಲ. ಹೋದ ಹೊರ ರಾಜ್ಯಗಳಲ್ಲಿ ಎಲ್ಲ ಕಡೆ ಪೂಜೆಯನ್ನು ಮಾಡ್ತಾ ಇದ್ರು. ಇವತ್ತು ಕೂಡ ಶಿಕ್ಷೆ ಪ್ರಮಾಣ ಕಡಿಮೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಹೊಳೆನರಸೀಪುರದ ಅವರ ದೇವಸ್ಥಾನ, ಅವರು ಮನೆ ದೇವರಿಗೆ ಹೋಗಿ ಪೂಜೆಯನ್ನು ಕೂಡ ರೇವಣ್ಣ ಅವರು ಸಲ್ಲಿಸಿದ್ರು. ಆದರೆ ಒಂದಷ್ಟು ಮಾಹಿತಿಗಳು ಸಿಕ್ಕದಂತೆ ಕಂಡು ಬರ್ತೀವಿ. ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾದ ನಂತರದಲ್ಲಿ ನೇರವಾಗಿ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಕೂಡ ರೇವಣ್ಣ ಅವರು ಬರ್ತಾ ಇದ್ದಾರೆ. ಅವರು ನೇರವಾಗಿ ಈ ಒಂದು ಬನಶಂಕರಿ ಬಸವನಗುಡಿ ನಿವಾಸಕ್ಕೆ ಬರ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಈ ಒಂದು ಬಸವನಗುಡಿ ನಿವಾಸದಲ್ಲಿ ಭವಾನಿ ರೇವಣ್ಣ ಅವರು ಇದ್ದಾರೆ. ಇಲ್ಲಿಗೆ ನೇರವಾಗಿ ಬರ್ತಾರಾ, ಇಲ್ಲ ಅಂತಂದ್ರೆ ಒಂದು ಜೈಲ್ ಹತ್ರ ಏನಾದ್ರು ಹೋಗ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಈ ಒಂದು ಪ್ರಕರಣದ ತೀರ್ಪು ಎಂದೇ ದೊಡ್ಡ ಮಟ್ಟಿಗೆ ರೇವಣ್ಣ ಅವರ ಕುಟುಂಬಕ್ಕೆ ಶಾಕ್ ನ ತಂದೊಡ್ಡಿದೆ. ಆ ಒಂದು ನಿಟ್ಟಿನಲ್ಲಿ ರೇವಣ್ಣ ಅವರು ಕೂಡ ಮುಂದಿನ ಹೋರಾಟದ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಹೊಳೆನರಸೀಪುರದಿಂದ ಪೂಜೆಯನ್ನು ಮುಗಿಸಿ ಆತಂಕದಲ್ಲೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರದಲ್ಲಿ ದೇವೇಗೌಡ ನಿವಾಸಕ್ಕೆ ಏನಾದ್ರು ಹೋಗಿ ಅವ್ರ ಜೊತೆ ಮಾತುಕತೆ ಏನಾದ್ರು ಮಾಡ್ತಾರಾ, ಮುಂದಿನ ಕಾನೂನು ಹೋರಾಟದ ಬಗ್ಗೆ, ಇಲ್ಲ ಇಲ್ಲಿ ಮನೆಗೆ ಅವರ ಬಸವನಗುಡಿ ನಿವಾಸಕ್ಕೆ ಬರ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗಿರುವಂತದ್ದು.